ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ಸುಮಾರು ದಿನ ಆಗಿದ್ದಿತ್ತು ಎಂಥದ್ದು ವಿಡಿಯೋ ಅಪ್ಲೋಡ್ ಮಾಡಿದೆ. ಹೋದ ಸರ್ತಿ ಊರಿಗೆ ಹೋದಲ್ಲಿ ಒಂದು ನಮ್ಮ ತೋಟದ ವಿಡಿಯೋ ಮಾಡ್ಕೊ ಬಂದಿತ್ತು. ತೋಟ ಅಂದರೆ ಎಕರೆಗಟ್ಲೆ ತೋಟ ಅಂತ ಅಲ್ಲ, ಸಣ್ಣ ತೋಟ. ಇದು ನಮ್ಮ ಊರಲ್ಲಿರೋ ತೋಟ. ಇದು ನಮ್ಮ ಮನೆ ಹಿಂದ್ಗಡೆ ಇರೋ ಪೋರ್ಷನ್ನು, ಬ್ಯಾಕ್ ಯಾರ್ಡ್ ಥರ. ಇಲ್ಲಿ ದೊಡ್ಡ ದೊಡ್ಡ ಮರ ಅಂತ ಇಲ್ಲ, ನಾವು ಮನೆಗೆ ಅಂತೆಲ್ಲ ಬೇಕಾದ ಚಿಕ್ಕ ಪುಟ್ಟ ತರಕಾರಿ, ಹೂ, ಹಣ್ಣು ಆ ಥರದ್ದೆಲ್ಲ ಬೆಳ್ಕೊಂಡಿತ್ತು. ಇಲ್ಲೇ ಹೀರೆಕಾಯಿ, ತೊಂಡೆಕಾಯಿ, ಆಮೇಲೆ ಹಣ್ಣಿನ ಮರ, ಅಂದರೆ ಮಾವಿನ ಹಣ್ಣಿನ ಮರ, ಹಲಸಿನ ಹಣ್ಣು, ಆಮೇಲೆ ಚಿಕ್ಕು, ಬಾಳೆಹಣ್ಣಿಂದು ಆ ಥರ ಹಣ್ಣುಗಳೆಲ್ಲ ಇತ್ತು. ಆಮೇಲೆ ಇಲ್ಲೇ ಬಸಳೆ, ಲಿಂಬು ಗಿಡ, ಆಮೇಲೆ ಹಸಿಮೆಣಸಿನ್ಕಾಯಿ ಗಿಡ ಅದೆಲ್ಲ ಇತ್ತು. ನಮ್ಮೂರ ಬದಿಗೆ ಹೆಚ್ಚಿನ ಜನರ ಮನೆಗೆ ಬಸ್ಲಿ ಮತ್ತು ಬೇವಿನ ಸೊಪ್ಪೆಲ್ಲ ಅವರೇ ಬೆಳ್ಕಂತಾರೆ. ಅದೇ ಬೆಂಗಳೂರಾಗಾರೆ ಒಂದು ಬೇವಿನ ಸೊಪ್ಪಿಗೆ 10 ರೂಪಾಯಿಗಿಂತ ಕಮ್ಮಿ ಸಿಕ್ಕೋದಿಲ್ಲ, ಬಸ್ಲಿ ಅಂತೂ ಬಿಡಿ. ಇದು ನಮ್ಮ ಮನೆ ತೊಂಡಿ ಚಪ್ರ. ಬಳ್ಳಿಯಾಗಿ ಬೆಳೆದು ಹೀಗೆ ನಾವು ಚಪ್ರಕ್ಕೆ ಹಂಸಿ ಬಿಡೋದು, ಹೀಗೆ ಫುಲ್ ಆಗಿ ಬಿಡುತ್ತದು. ಮತ್ತು ಇದನ್ನೆಲ್ಲ ಹಾಳು ಮಾಡೋಕ್ಕೆ ಸುಮಾರು ಬ್ಯೂಟಿಫುಲ್ ಗೆಸ್ಟಸ್ ಎಲ್ಲ ಬರ್ತಾರೆ ನಮ್ಮ ಮನೆಗೆ. ಬೆಳಗ್ಗೆನೇ ಬತ್ತು ನವಿಲೆಲ್ಲ. ಈಗ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿರೋ ಗೆದ್ದಿ ಬದಿಗೆ ಹಬ್ಬ. ಇದು ನಮ್ಮ ಮನೆ ತುಳಸಿ ಕಟ್ಟಿ. ಇದನ್ನು ಪಶ್ಚಿಮಕ್ಕೆ ಮುಖ ಮಾಡಿ ಸ್ಥಾಪನೆ ಮಾಡಿರ್ತಾರೆ. ನಾವು ಸೂರ್ಯನಿಗೆ ಕೈ ಮುಗು ಲೆಕ್ಕದಲ್ಲೇ ಪೂರ್ವಕ್ಕೆ ನಮಸ್ಕಾರ ಮಾಡುತ್ತಾರ. ಇದು ನಮ್ಮನೆ ಬಾವಿ ಕಟ್ಟಿ. ಆಮೇಲೆ ಇದು ಬಟ್ಟೆ ಹೋಗು ಕಲ್ಲೆಲ್ಲ, ಊರ ಬದಿಗೆಲ್ಲ ವಾಷಿಂಗ್ ಮಿಷನ್ ಅದೆಲ್ಲ ಯೂಸ್ ಮಾಡೋದಿಲ್ಲ, ಕೈಯಾಗೆ ಬಟ್ಟೆ ಹೋಗಿದ್ರು. ಒಂದೇ ಬಾವಿ ಕಟ್ಟಿ ಇದ್ದರೆ ಬಾವಿ ಕಟ್ಟಿ ಹತ್ರ, ಇಲ್ಲಾಂದರೆ ಕೆಲವೊಬ್ಬರೆಲ್ಲ ಹೊಳಿಗೆ ಹೋಗಿ ಬಟ್ಟೆ ಹೋಗ್ಕ ಬತ್ರು. ಇಲ್ಲಿ ಕಾಣ್ತಿರೋ ಕಾಂಪೌಂಡು ನಮ್ಮ ಮನೆ ಹತ್ರ ಇರೋ ನಾಗರಬನ, ಅಲ್ಲೇ ಪಕ್ಕದಲ್ಲೇ ಅಶ್ವತ್ಥನ ಕಟ್ಟೆನೂ ಇತ್ತು. ಇದು ಅಡಿಕೆ ತೋಟ. ಇಲ್ಲೇ ಅಂದರೆ ಇದೊಂಥರ ಮಿಶ್ರ ತೋಟ, ತೆಂಗಿನ ತೋಟ ಮತ್ತು ಅಡಿಕೆ ತೋಟ ಎರಡೂ ಇತ್ತು. ಈ ತೋಟಕ್ಕೆ ಬರ್ಕಿದ್ರೆ ನಾವು ಕಲ್ಸಂಕ ದಾಟಿ ಕಲ್ಸಂಕ ಈಗ ಕಾಣಿಸತ್ ಕಾಣಿ. ಆಮೇಲೆ ಅಲ್ಲೇ ಕೆಳಗೆ ಈ ಥರ ತೋಡ್ ಥರ ನೀರೆಲ್ಲ ಹರ್ಕೊಂಡು ಹೋತಿರುತ್ತೆ. ಇದನ್ನು ನಾವು ಗದ್ದೆ ನೀರಾವರಿಗೆಲ್ಲ ಯೂಸ್ ಮಾಡ್ತು, ನೀರಿಲ್ಲದೆ ಇರೋ ಟೈಮಲ್ಲೇ. ಆಮೇಲೆ ಇದರಲ್ಲೂ ಅಷ್ಟೇ, ಚಿಕ್ಕ ತೋಡಾರು ಸುಮಾರು ಮೀನೆಲ್ಲ ಬರ್ತಾ ಇರ್ತು. ನಾವು ರಜೆ ಟೈಮಲ್ಲೆಲ್ಲ ದೋಣಿ ಬಿಡೋದು, ಮೀನು ಹಿಡೋದು ಅದೆಲ್ಲ ಮಾಡ್ತಾ ಇರೋದು. ಸುಮಾರು ಮೆಮೊರೀಸ್ ಇತ್ತು ಇದರಲ್ಲಿ ನಮಗೆ. ಇದೇ ನಾವು ಇಷ್ಟೊತ್ತು ಹೇಳ್ತಿದ್ದ ಅಡಿಕೆ ತೋಟ. ಈಗ ನೀವು ಕಾಣ್ತಿದ್ದಂಗೆ ಎಲ್ಲ ಗಿಡನೂ ಸ್ಟ್ರೇಟಾಗಿ ಒಂದೇ ಲೈನಲ್ಲಿ ಒಂದೊಂದು ಮರಕ್ಕೂ 8 ಫೀಟ್ ಇಲ್ಲ 9 ಫೀಟ್ ಡಿಸ್ಟೆನ್ಸ್ ಇರೋ ಥರ ನೆಟ್ಟಿರ್ತು. ಯಾಕಪ್ಪ ಇಷ್ಟಿಷ್ಟು ಡಿಸ್ಟೆನ್ಸ್ ಇಡೋದಂದರೆ, ಒಂದು ಮರದ ಗರಿ ಮತ್ತೊಂದು ಮರದ ಗರಿಗೆ ತಾಗದೇ ಇರೋ ಥರ ಇದ್ದರೆ ಅವಕ್ಕೆ ಇಕ್ಕಟ್ಟಾತಿಲ್ಲ, ಮತ್ತು ಸ್ಟ್ರೇಟಾಗಿ ಬೆಳೀತು. ಮತ್ತು ಇದು ಬುಡ ಬಿಡಿಸೋದಂತ್ರಲ್ಲ, ಅಂದರೆ ಗೊಬ್ಬರ ಹಾಕೋದು, ಆ ಟೈಮಲ್ಲೂ ನಮಗೆ ಈಸಿ ಆಯ್ತು. ಹತ್ತತ್ರ ಇದ್ದರೆ ಇಕ್ಕಟ್ಟಾತ್ತು, ಗೊಬ್ಬರ ಎಲ್ಲ ಸರಿ ಹಾಕೋಕ್ಕಾತಿಲ್ಲ. ಅದಕ್ಕೆ ಒಂದು ಗಿಡಕ್ಕೂ ಇನ್ನೊಂದು ಗಿಡಕ್ಕೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರ್ತಾರೆ. ಈ ಬೈಲಲ್ಲಿ ಸುಮಾರು ಗದ್ದೆ ಇತ್ತು, ಆಚೆನೂ ಸುಮಾರು ಗದ್ದೆ ಎಲ್ಲ ಇತ್ತು. ಮತ್ತು ಅನ್ಕೋಬೇಡಿ, ಇದಿಷ್ಟು ಪೂರ್ತಿ ನಮ್ಮದೇ ಅಲ್ಲ, ಇದರಲ್ಲಿ ಸ್ವಲ್ಪ ಮಾತ್ರ. ನಾವು ಹೋಗಿ ಸುಗ್ಗಿ ಟೈಮ್, ನಮ್ಮೂರಲ್ಲಿ ಸುಗ್ಗಿ ಕಾತಿ ಎರಡು ಬೆಳೆನೂ ಬೆಳೀತಾರೆ. ಈಗ ಸುಗ್ಗಿ ಟೈಮಲ್ಲಿ ಅಂತ ಅಂದರೆ ಭತ್ತ, ಆಮೇಲೆ ಜೋಳ, ಕುಂಬಳಕಾಯಿ, ಕಲ್ಲಂಗಡಿ ಎಲ್ಲ ಸ್ವಲ್ಪ ಬೇರೆ ಥರದ ತರಕಾರಿನೂ ಎಲ್ಲ ಬೆಳೀತಾರೆ. ಧಾನ್ಯ ಮತ್ತು ಅವರೆಕಾಳು ಅದೆಲ್ಲ ಬೆಳೀತಾರೆ. ಇದೊಂಥರ ನಮ್ಮ ಊರಿಂದು ಒಳ್ಳೆ ಬ್ಯೂಟಿಫುಲ್ ವ್ಯೂ ಪಾಯಿಂಟ್. ಬೆಳಿಗ್ಗೆನೆ ಸನ್ರೈಸ್ ಎಲ್ಲ ಚೆಂದ ಕಾಣಿಸುತ್ತಿಲ್ಲೇ. ಇದು ಮೆಣಸಿನಕಾಳಿನ ಬಳ್ಳಿ, ಪೆಪ್ಪರ್ ಅಂತಾರಲ್ಲ ಅದು. ಇದನ್ನು ಅಡಿಕೆ ಮರಕ್ಕೆ ಇಲ್ಲ ತೆಂಗಿನ ಮರಕ್ಕೆ ಹಂಸಿ ಬಿಡ್ತಾರೆ. ಜಾಸ್ತಿ ಅಂದರೆ ಅಡಿಕೆ ಮರಕ್ಕೆ ಹಂಬಸ್ತಾರೆ. ಈ ಎಲೆ ಕಾಂಬಕ್ಕೆ ಸ್ವಲ್ಪ ವೀಳ್ಯದೆಲೆ ಥರನೇ ಇರುತ್ತೆ, ಮತ್ತು ಮಿಸ್ಸ ಇದನ್ನ ತಿನ್ನಬೇಡಿ, ಖಾರ ಇರುತ್ತೆ. ಇದು ಕಾಣಿ ಚಂಪಳಿಕೆ ಅಂತೂ ನಾವು, ಇದು ತೆಂಗಿನ ಮರದ್ದು. ತೆಂಗಿನ ಹೂವು ಅಂತ ಇತ್ತು, ಅದು ಚಂಪಳಿಕೆ ಆಗಿ ಆಮೇಲೆ ತೆಂಗಿನಕಾಯಿ ಆಗುತ್ತೆ. ಈ ತೋಟದಲ್ಲಿ 1-2 ತಳಿ ಬಾಳೆನೂ ಬೆಳೀತಾರೆ. ಅದರಲ್ಲಿ ಮೈಸೂರು ಬಾಳೆ, ರಸಬಾಳೆ, ಪುಟ್ಟಬಾಳೆ ಎಲ್ಲ ಬೆಳೀತಾರೆ. ಆಮೇಲೆ ಈಗ ನೀವು ಕಾಣ್ತಿರೋದು ಬಾಳೆ ಹೂವು. ಫುಲ್ ಬಾಳೆಹಣ್ಣಿನ ಕೊನೆ ಆಪರೊಳಗೆ ಇದು ಒಂದೊಂದೇ, ಇದು ಲೇಯರ್ ಥರ ಇರುತ್ತೆ. ಒಂದೊಂದೇ ಲೇಯರ್ ಬಿದ್ದು ಪೂರ್ತಿ ಹೂವು ಹೊತ್ತು ಆಮೇಲೆ ಲಾಸ್ಟಿಗೆ ಬಾಳೆಹಣ್ಣಿನ ಕೊನೆ ಮಾತ್ರ ಉಳಿಯುತ್ತೆ. ಈ ಮರ ದಿವೆಲ್ಸಿನಕಾಯಿ ಮರ ಅನ್ಕೊಂಡು
ಅದೇ ದಿವೆ ಹಲಸು, ಕೆಲವೊಂದು ಕಡೆ ಗುಜ್ಜೆ ಅಂತಲೂ ಕರೀತಾರೆ ಇದಕ್ಕೆ. ಇದ್ರಾಗೆ ಒಳ್ಳೆ ಪೋಡಿ, ದಿವೆಲ್ಸಿನಕಾಯಿ ಸಾರು, ಹುಳಿ ಎಲ್ಲ ಮಾಡ್ಲಕ್ಕೆ. ಇದು ಒಂದು ವೆರೈಟಿ ಆಫ್ ಮೆಣಸಿನ್ಕಾಯಿ ಗಿಡ. ಇದಕ್ಕೆ ಗಾಂಧಾರಿ ಮೆಣಸು ಅಂತ್ರ, ಬಟ್ ನಮ್ಮ ಕಡೆ ಚೂರ್ ಮೆಣಸು ಅಂತ್ರ. ಕಾಂಬುಕ್ ಇಷ್ಟು ಚಿಕ್ಕಕ್ಕಿದ್ರು ಖಾರ ಮಾತ್ರ ಉದ್ದ ಮೆಣಸು ಅಂತ ಇರುತ್ತೆ, ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ಮತ್ತು ಚಟ್ನಿಗೆಲ್ಲ ಇದು ಲೈಕತ್ತು. ಇದು ಬಿಂಬಲ್ಕಾಯಿ ಗಿಡ. ಕಾಂಬುಕ್ಕೆ ಒಂಥರ ಸಣ್ಣ ನೆಲ್ಲಿಕಾಯಿ ಇರುತ್ತಲ್ಲ, ಅದ್ರ ಗಿಡದ ಥರನೇ ಇರುತ್ತೆ. ಇದನ್ನು ಉಪ್ಪಿನಕಾಯಿನೂ ಮಾಡ್ತಾರೆ. ಮತ್ತು ಮುಂಚೆ ಎಲ್ಲ ಇದನ್ನು ಒಣಸಿ ಸಾರಿಗೆ ಬೇಕಾದಳಿಗೆ ಹುಳಿ ಥರ ಇದನ್ನೇ ಯೂಸ್ ಮಾಡ್ತಾನೂ ಇದ್ದೀರ. ಮತ್ತು ಉಪ್ಪು ಖಾರ ಎಲ್ಲ ಹಾಯ್ಕ ತಿಂದರೆ ಲೈಕ್ ಇರುತ್ತಿದ್ದು. ಇದು ನಮ್ಮ ಚಿಕ್ಕ ತೋಟದ ವಿಡಿಯೋ ಆಯ್ದಿತ್ತು. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ತೋಟದಲ್ಲಿ ಯಾವುದಾದ್ರೂ ವಿಶೇಷವಾದ ಗಿಡ, ಅಪರೂಪವಾದ ಎಂತಾದರೂ ಇದ್ದರೆ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.